ತಾಲೂಕಾ ಅಧಿಕಾರಿಗಳ ಸಾಮಾನ್ಯ ಸಭೆ. ರೈತರಿಗೆ ಬೀಜ, ಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳಿ. ಬಸವರಾಜ್ ಅಡವಿಮಠ್ ಸೂಚನೆ. ಕಾಗವಾರ ತಾಲೂಕಿನ ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಂಡು ಅವಶ್ಯಕತೆ ಇದ್ದಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲು ಎಲ್ಲ ಪಿಡಿಒಗಳಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಬಸವರಾಜ್ ಅಡವಿಮಠ್ ತಿಳಿಸಿದ್ದಾರೆ. ಇವತ್ತು ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ. ಸಾಮಾನ್ಯ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಲಿಂಕ್ ಡಾಕ್ಯುಮೆಂಟ್ ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಈಗಾಗಲೇ ನಾವು ಯಾವ ರೀತಿ ಲಾಸ್ಟ್ ಇಯರ್ ನಾವು ಏನು ಮಾಡ್ಕೊಂಡಿದ್ದು ಪ್ರಯಾರಿಟಿ ವರ್ಕ್ ಯಾವ ತಗೋಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರು ತಿಳಿಸಿದ್ದೀವಿ. ಅದೇ ಥರನಾಗಿ ಅವರು ಮಾಡಲಿಕ್ಕೆ ಸಿದ್ಧಪಡಿಸಿ ಮಾಡ್ಕೊಂಡಾರ. ಒಂದು ಎರಡನೇದು, ಈ ಗ್ರಾಮದಲ್ಲಿ ಈ ತಾಲೂಕಿನಲ್ಲಿ ಕುಡಿಯ ನೀರಿನ ಸಂಬಂಧಪಟ್ಟಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅನ್ನೋದು ಈಗ ಸ್ಪಷ್ಟವಾಗಿ ನಾವು ತಿಳಿಸಿದ್ದೀವಿ. ಇಲ್ಲಿ ನೀರಿನ ಅವಶ್ಯಕತೆ ಇದ್ದಲ್ಲಿ ಟ್ಯಾಂಕರ್ ಮತ್ತು ಹೈರ್ಡ್ ಬೋರ್ವೆಲ್ ತಗೊಂಡು ಕ್ರಮ ತಗೊಳ್ಳಿಕ್ಕೆ ಪಿಡಿಒಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಮೂರನೇದು, ಕೃಷಿ ಇಲಾಖೆ ಸಂಬಂಧಪಟ್ಟಂಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಎಲ್ಲ ಅವಶ್ಯಕತೆ ಇದೆ. ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕೆ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿದ್ವಿ. ನಾಲ್ಕೈದಂದ್ರೆ ಸೋಷಿಯಲ್ ಫಾರೆಸ್ಟ್ ಸಂಬಂಧಪಟ್ಟಂಗೆ ನಾಳೆ ಪರಿಸರ ದಿನಾಚರಣೆ ಸಂಬಂಧ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದು ಸ್ಪಷ್ಟವಾಗಿ ತಿಳಿಸಿ ಮಾಡಿದ್ದೀವಿ. ಮತ್ತು ಅದು ಟೋಟಲಿ ವರ್ಷದ ಅಲೋಕೇಶನ್ ಆಗಿದೆ. 61 ಕೋಟಿ 29 ಲಕ್ಷದಲ್ಲಿ ಒಂದು ಮೇಜರ್ ಸ್ಯಾಲರಿ ಇರ್ತೈತಿ. ನಂತರ ಆಫೀಸ್ ಎಕ್ಸ್ಪೆಂಡಿಚರ್ ಮತ್ತು ಇತರೆ ಸಿವಿಲ್ ವರ್ಕ್ಸ್ ಇರ್ತಾವೆ. ಅದನ್ನ ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ನಾವು ತಿಳಿಸಿದ್ದೀವಿ. ಅವರು ಗುರುವಾರ ದಿನಾಂಕ 4ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ತಾಲೂಕಿನ ಎಲ್ಲ ಅಧಿಕಾರಿಗಳ ಸಾಮಾನ್ಯ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿಯ ಮಾಡಬೇಕಾಗಿರುವ ಕಾರ್ಯಗಳ ಪಟ್ಟಿ ಮಾಡಿ ಆದ್ಯತೆಯ ಮೇರೆಗೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಸೂಚಿಸಲಾಗಿದೆ ಎಂದರು. ಈಗಷ್ಟೇ ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡಿದ್ದು ಶಾಲಾ ಕಟ್ಟಡಗಳ ರಿಪೇರಿ ಮತ್ತು ನೂತನ ಶೌಚಾಲಯಗಳ ನಿರ್ಮಾಣ ಮತ್ತು ರಿಪೇರಿ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಮತ್ತು ತಾಲೂಕಿನ ಯಾವೊಬ್ಬ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಂಡು ನೂತನ ಮಕ್ಕಳ ನೋಂದಣಿ ಮಾಡಿಕೊಳ್ಳಬೇಕೆಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ಟೇಟ್ ಸ್ಕೀಮ್ ಇದೆ ಸಮಗ್ರ ತೊಡಗಾಟದ ಬಗ್ಗೆ ಅವೇರ್ನೆಸ್ ಇದೆ ಗೊತ್ತಿದೆ.
ಇಲ್ಲ ಸರ್ ಎಲ್ಲ ಕೊಡ್ತಿದ್ರೆ ಡೋರ್ಸ್ ಎಲ್ಲಾನು ಕೊಡ್ತೀವಿ ಎಲ್ಲ ಇನ್ಶೂರೆನ್ಸ್ ಕಟ್ಟೋದು ಅಫಿಷಿಯಲ್ ಖರ್ಚು ಟಾರ್ಗೆಟ್ ಇದೆಯೋ ಎಷ್ಟು ಟಾರ್ಗೆಟ್ ಕೊಡ್ತೀವಿ ಇವೆಲ್ಲ ನಮಗೆ 15 28 ಅಷ್ಟೇ ಕೊಟ್ಟಿದ್ದಾರೆ ಅಷ್ಟರಲ್ಲಿ 4 ಉದ್ಯೋಗ ನಮಗೆ ಆಗುತ್ತೆ ರೈತ ಸಂಪರ್ಕ ಕೇಂದ್ರದವ್ರಲ್ಲೇ ಆಗಿರ್ತದೆ ಗೊತ್ತಿರೋದಿಲ್ಲ ಗೊತ್ತಿರ್ಬೇಕ್ರಿ ಇನ್ಶೂರೆನ್ಸ್ ಮಾಡಿದಾರ ಏನು ಬ್ಯಾಂಕ್ ಗೊತ್ತಿಲ್ಲ ರಿಕ್ವೈರ್ಮೆಂಟ್ ನಿಮ್ಮ ಕಡೆ ಹೋಗ್ಬೇಕ್ರಿ ಅವ್ನ ಕೈಯಲ್ಲಿ ತಗೊಳ್ಳೋದ ಕಡೆಗೆ ನೀವು ಹೇಳೋ ಮಂದಿಗೆ ಏನದ ಯಾಕೆ ಅನ್ನೋದು ನಿಮ್ಗೆ ಏನು ಹೇಳಿ ಹೇಳ್ರಿ ಸಾಹೇಬಲ್ಲಿ ಅವರ ಎಕ್ಸಾಂಪಲ್ ನೋಡ್ತಾರೆ ಸಾಹೇಬ ಅವ್ರು ನಿಮ್ಮ ಬಿಡಿ ಏನು ಕೊಟ್ಟಿರ್ತಾನೆ ಅದನ್ನ ಈ ವೇಳೆ ತಾಲೂಕು ಪಂಚಾಯತ್ ಇಒ ವೀರಣ್ಣವಾಲಿ, ಎಡಿ ಅಲ್ಲಾವುದ್ದೀನ್ ಅನ್ಸಾರಿ, ಎಸ್ಎಸ್ ಸನ್ನಾಳ, ಬಿಸಿಎಂನ ವೆಂಕಟೇಶ್ ಕುಲಕರ್ಣಿ, ಕುಡಿಯುವ ನೀರು ಸರಬರಾಜು ಇಲಾಖೆಯ ರವೀಂದ್ರ ಮುರಗಾಲಿ, ಸಮಾಜ ಕಲ್ಯಾಣ ಇಲಾಖೆಯ ಪರಶುರಾಮ್ ಪತ್ತಾರ್, ಬಿಇಒ ಪಾಂಡುರಂಗ್ ಮದಭಾವಿ, ಅರಣ್ಯ ಇಲಾಖೆಯ ರಾಕೇಶ್ ಅರ್ಜುನವಾಡ್, ತೋಟಗಾರಿಕೆ ಇಲಾಖೆಯ ರೂಪಾ ಹಳ್ಳೂರ್, ಕೃಷಿ ಇಲಾಖೆಯ ನಿಂಗಣ್ಣ ಬಿರಾದರ್, ಸಿಡಿಪಿಒ ಮೇಲ್ವಿಚಾರಕಿ ಸುಜಾತಾ ಪಾಟೀಲ್ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ಪಿಡಿಒಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ.